ಅಮೆರಿಕ ಚೀನಾ ನಡುವೆ ತೀವ್ರಗೊಂಡಿದೆ ಸುಂಕ ಸಮರ. ಇಲ್ಲಿ ಅಮೆರಿಕದ ಮೇಲೆ 84% ಸುಂಕವನ್ನು ಚೀನಾ ಹಾಕ್ತಾ ಇದೆ. ಅಮೆರಿಕ ನಿನಗೆ ಮಾತ್ರ ಅಲ್ಲಪ್ಪ ಟ್ಯಾಕ್ಸ್ ಹಾಕಕ್ಕೆ ಬರೋದು, ನನಗೂ ಹಾಕಕ್ಕೆ ಬರುತ್ತೆ ನೋಡು ಅಂತ ಹೇಳಿ ಚೀನಾ ಇದೀಗ ಡೊನಾಲ್ಡ್ ಟ್ರಂಪ್ಗೆ ನೇರವಾಗಿ ಮೆಸೇಜ್ ಕೊಟ್ಟಿರೋದು. 84% ಸುಂಕವನ್ನು ಇದೀಗ ಚೀನಾ ಅಮೆರಿಕದ ಮೇಲೆ ಹಾಕಿದೆ. ಅದರ ಅರ್ಥ ಅಮೆರಿಕದಿಂದ ಯಾವುದೇ ಒಂದು ಪದಾರ್ಥ ಬಂದರೆ, ಫಾರ್ ಎಕ್ಸಾಂಪಲ್ ₹100 ಒಂದು ಪದಾರ್ಥ ಚೀನಾದ ಒಳಗಡೆ ಎಂಟ್ರಿ ಆಯಿತು ಅಂತ ಅಂದ್ಕೊಳ್ಳಿ. ಅದು ಔಷಧ ಬರುತ್ತೋ, ಇನ್ನೇನೋ ಒಂದು ಕಾರ್ ಬರುತ್ತೋ, ಇನ್ನೇನೋ ಒಂದು ಬರುತ್ತೆ ಅಂತ ಅಂದ್ಕೊಳ್ಳಿ. ನೀವು ₹100 ಇದ್ದರೆ ಅದರ ಮೇಲೆ ಚೀನಾ ₹84 ಟ್ಯಾಕ್ಸನ್ನೇ ಹಾಕ್ತಾ ಇದೆ. ₹184 ಕೊಡಬೇಕಾಗ ಅಮೆರಿಕದ ಕಡೆಯಿಂದ. ಅಂದರೆ 1000 ಇದ್ದರೆ ₹1840 ಕೊಡಬೇಕು, ₹1840 ಕೊಡಬೇಕಾಗತ್ತೆ. ಅಂದರೆ ಹೆಚ್ಚು ಕಡಿಮೆ ಒಂದು ವಸ್ತುವಿನ ಬೆಲೆ ಎಷ್ಟಿದೆಯೋ ಅದರಷ್ಟೇ ತೆರಿಗೆಯನ್ನು ಅಮೆರಿಕ ಪಾವತಿ ಮಾಡಬೇಕಾಗತ್ತೆ ಅಂತ. ಚೀನಾದ ಪ್ರತೀಕಾರದ ಸುಂಕ ಯಾವಾಗಿಂದ ಜಾರಿ ಬರುತ್ತಪ್ಪ ಅಂತ ಹೇಳಿದ್ರೆ ನಾಳೆಯಿಂದನೇ ಜಾರಿ. ಚೀನಾದ ಮೇಲೆ 104% ಸುಂಕವನ್ನು ಹಾಕಿರೋದು ಯಾರು ಅಂದರೆ ಅಮೆರಿಕ. ಚೀನಾದ ಒಂದು ವಸ್ತು ಅಮೆರಿಕಕ್ಕೆ ಹೋಗಬೇಕು ಅಂದರೆ ₹100 ಇತ್ತು ಅಂದ್ಕೊಳ್ಳಿ, ಆ ಒಂದು ಉತ್ಪನ್ನ, ಅದಕ್ಕೆ ₹204 ಕೊಡಬೇಕು. ₹104 ಟ್ಯಾಕ್ಸನ್ನೇ ಕಟ್ಟಿಬಿಟ್ಟು ಚೀನಾದ ಉತ್ಪನ್ನ ಅಮೆರಿಕಾಗೆ ಎಂಟ್ರಿ ಆಗಬೇಕು ಅಂತ. ನೀನು ₹104 ಹಾಕಿದ್ರೆ ನಾನು ₹84 ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿ ಚೀನಾ ಇದೀಗ ಆ ಟ್ಯಾಕ್ಸನ್ನು ಹಾಕಿದೆ. ಇಲ್ಲಿ 84% ಅಮೆರಿಕದ ಉತ್ಪನ್ನ ಚೀನಾಗೆ ಬರಬೇಕು ಅಂದರೆ, ಚೀನಾದ ಉತ್ಪನ್ನ ಅಮೆರಿಕದ ಒಳಗಡೆ ಎಂಟ್ರಿ ಆಗಬೇಕು ಅಂದರೆ 104%, 104%ನ್ನು ಟ್ಯಾಕ್ಸಾಗಿ ಕಟ್ಟಬೇಕಾಗತ್ತೆ ಅಂಥೇಳಿ ಅಮೆರಿಕದ. ಇದಷ್ಟೇ ಅಲ್ಲ, ಚೀನಾ ಇನ್ನೊಂದು ಥರ ಟಾಂಟ್ ಕೊಟ್ಟಿದೆ ಇಲ್ಲಿ. ಇದಿಷ್ಟೇ ಅಲ್ಲಪ್ಪ ಅಂದರೆ ಇನ್ನೊಂದು ಕೆಲಸ ಮಾಡ್ತಾಯಿದ್ದೀನಿ ನೋಡಿ, ಅಮೆರಿಕದ 12 ಕಂಪನಿಗಳನ್ನೇ ಚೀನಾ ಬ್ಯಾನ್ ಮಾಡಿ ಹಾಕಿದೆ. ನಿನ್ನ ಪ್ರಾಡಕ್ಟೇ ನನಗೆ ಬೇಡ ಅಂತ, ನೀನು ನನ್ನ ದೇಶಕ್ಕೆ ಕಾಲೇ ಇಡಬೇಡ ನೀನು ಅಂತ. ಚೀನಾದ ಮೇಲೆ 2 ತಿಂಗಳಲ್ಲಿ 104% ಸುಂಕವನ್ನು ಹಾಕಿರೋದು ಅಮೆರಿಕ. ಅಮೆರಿಕ ಎಷ್ಟೇ ಸುಂಕವನ್ನು ಹಾಕಿದ್ರೂ ಕೂಡ ಹಿಂದೆ ಸರಿತಾ ಇಲ್ಲ ಚೀನಾ. ನನ್ನಿಂದ ನಿನಗೆ ಜಾಸ್ತಿ ಹೆಲ್ಪ್ ಇದೆಯೇ ಹೊರತು ನಿನ್ನಿಂದ ನನಗೆ ಜಾಸ್ತಿ ಹೆಲ್ಪ್ ಇಲ್ಲ. ನಿನ್ನ ಒಂದು ನಷ್ಟವನ್ನು ನಾನು ಬೇರೆ ಕಡೆ ಸರಿದೂಗಿಸಿಕೊಳ್ಳಬಲ್ಲೆ. ಈಗ $1 ಬಿಲಿಯನ್ ಅಂತ ಅಂದ್ಕೊಂಡ್ರಪ್ಪ, ಒಂದು ಉದಾಹರಣೆ, $1 ಬಿಲಿಯನ್ ಚೀನಾ ಅಮೆರಿಕದ ಕಡೆಯಿಂದ ಸಂಪಾದನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅಮೆರಿಕ ಸಂಪಾದನೆ ₹100 ಸಂಪಾದನೆ ಮಾಡ್ತಾ ಇದೆ ಅಂದ್ಕೊಳ್ಳಿ. ಚೀನಾ ₹25 ಇದೆಯಲ್ಲ, ಅದು ಅಮೆರಿಕೆಯಿಂದ ಬರ್ತಾ ಇರೋದು ಚೀನಾಗೆ. ಚೀನಾದ ₹100 ಸಂಪಾದನೆಯಲ್ಲಿ ₹25 ಬರ್ತಾ ಇರೋದು ಅಮೆರಿಕದ ಕಡೆಯಿಂದ. ಈ ₹25ನ ನಾನು ಬೇರೆ ಸಣ್ಣ ಪುಟ್ಟ ದೇಶಗಳಲ್ಲಿ ಸರಿದೂಗಿಸಿಕೊಳ್ಳಬಲ್ಲೆ. ಆದರೆ ಅಮೆರಿಕ, ನಾನಿಲ್ಲದೆ ನೀನಿಲ್ಲ, ನನ್ನಿಂದ ನನಗೆ ಬಹಳಷ್ಟು ಉಪಯೋಗ ಇದೆ, ಇದು ಸಾಲದು ಅಂತ ನಿನ್ನ 12 ಕಂಪನಿಗಳು ನನ್ನ ದೇಶದ ಒಳಗಡೆ ಕಾಲಿಡಕೂಡದು ಅಂತ ಚೀನಾದ ಒಂದು ವಾರ್ನಿಂಗ್ ಇದೆ, ಅಥವಾ ಒಂದು ಬ್ಯಾನ್ ಕೂಡ ಮಾಡಾಗಿದೆ. ಅದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅಮೆರಿಕದ ಸುಂಕ ಸಮರದಿಂದ ನಮಗೆ ನಷ್ಟ ಆಗಬಹುದು, ಆದರೆ ಆಕಾಶ ಏನು ಕಳಚಿ ಬೀಳಲ್ಲ ಸ್ವಾಮಿ ನಮಗೆ. ಅಮೆರಿಕದ ಉತ್ಪನ್ನಗಳು ನಮಗೇನಾದರೂ ಬರದೇ ಇದ್ದರೆ, ನಮ್ಮ ಉತ್ಪನ್ನ ನಾವು ಮಾರಾಟ ಮಾಡದೇ ಇದ್ದರೆ ಇಲ್ಲೇನು ಪ್ರಪಂಚ ಮುಳುಗಿ ಕಳಚಿ ಬಿದ್ದು ಹೋಗ್ಬಿಡಲ್ಲ ಅಂತ ಚೀನಾ ಹೇಳ್ತಾ ಇದೆ. ಕೊನೆಯವರೆಗೂ ಹೋರಾಡ್ತೀವಿ ನಾವು ನೋಡಿ, ಕೊನೆಯವರೆಗೂ ನಾವು ಹೋರಾಟ ಮಾಡ್ತೀವಿ ಅಂಥೇಳಿ ಪಟ್ಟು ಹಿಡಿದು ಕೂತಿದೆ ಚೀನಾ. ಈ ಮಧ್ಯೆ ಯುರೋಪಿಯನ್ ಒಕ್ಕೂಟದ ಕಡೆಯಿಂದ ಅಮೆರಿಕದ ಮೇಲೆ 25% ತೆರಿಗೆಯನ್ನು ಹಾಕಿದ್ದಾರೆ ಅವರು ಕೂಡ. ನಾವು ಬಿಡಲ್ಲ ನಿಮಗೆ ಅಂಥೇಳಿ ಯುರೋಪಿಯನ್ ಒಕ್ಕೂಟ ಏನು ಮಾಡಿದೆ, ಅಮೆರಿಕಾಗೆ 25% ತೆರಿಗೆಯನ್ನು ಅವರು ಹಾಕಿದ್ದಾರೆ ಶೇಕಡ. ಚೀನಾ ಮೇಲೆ ಸುಂಕದ ಕಥೆ ಏನು ಅಂದರೆ, ಫೆಬ್ರವರಿಯಲ್ಲಿ 10% ಟ್ಯಾಕ್ಸನ್ನು ಹಾಕಿತ್ತು, ಮಾರ್ಚಲ್ಲಿ 10% ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ರು, ಏಪ್ರಿಲ್ 2ರಲ್ಲಿ 34% ಟ್ಯಾಕ್ಸನ್ನು ಹಾಕಿದ್ರು, ಏಪ್ರಿಲ್ 9ಕ್ಕೆ 50% ಸುಂಕವನ್ನು ಹಾಕಿದ್ರು. ಇದೆಲ್ಲದಕ್ಕೆ ಪ್ರತೀಕಾರವಾಗಿ ಚೀನಾ ಕೂಡ 84% ಟ್ಯಾಕ್ಸ್ ಹಾಕ್ತು ಅಮೆರಿಕಾಗೆ. ಸಾಲದಕ್ಕೆ ಅಮೆರಿಕದ 12 ಕಂಪನಿಗಳನ್ನು, ಪ್ರಮುಖ ಕಂಪನಿಗಳವೆಲ್ಲವೂ ಕೂಡ ಬ್ಯಾನ್ ಮಾಡಿ ಹಾಕ್ತು ಚೀನಾ.